ಲೋಕಸಮರದ ಕಾವು ಜೋರಾಗಿದೆ. ನೀತಿ ಸಂಹಿತೆ ಬಿಸಿ ಇತ್ತ ದೇವರಿಗೂ ಕೂಡ ತಟ್ಟಿದೆ. ಇವತ್ತು ಉದ್ಘಾಟನೆಗೊಳ್ಳಬೇಕಾಗಿದ್ದ ಮುನೇಶ್ವರ ಸ್ವಾಮಿ ದೇವಾಲಯ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲಾಗಿದೆ. ದೇವರಿಗೂ ನೀತಿ ಸಂಹಿತೆ ಬಿಸಿ. ಕುಂಭಾಭಿಷೇಕಕ್ಕೆ ಖಾಕಿ ಬ್ರೇಕ್. ದೇವಸ್ಥಾನ ಉದ್ಘಾಟನೆಗೆ ದಿನಾಂಕ ಫಿಕ್ಸ್ ಆಗಿತ್ತು. ಆಹ್ವಾನ ಪತ್ರಿಕೆ ಸಹ ಪ್ರಿಂಟ್ ಮಾಡಿಸಲಾಗಿತ್ತು. ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ರು. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದೆ ಎಂಬ ಆರೋಪದ ಮಧ್ಯೆ ಇಂದು ನೆರವೇರಬೇಕಿದ್ದ ಮುನೇಶ್ವರ ಸ್ವಾಮಿ ದೇವಾಲಯ ಉದ್ಘಾಟನೆಯನ್ನ ನಿಲ್ಲಿಸಲಾಗಿದೆ. ಇದಕ್ಕೆ ನೀತಿ ಸಂಹಿತೆಯ ಪಾಠವನ್ನ ಎಣೆದಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಶಿವಾಜಿನಗರದ ಜಡ ಮುನೇಶ್ವರ ದೇವಸ್ಥಾನ ಅತ್ಯಂತ ಪುರಾತನ ದೇವಾಲಯ. 100 ವರ್ಷಗಳ ಇತಿಹಾಸ ಇರುವ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿ ಇಂದು ಕುಂಭಾಭಿಷೇಕ ನಡೆಸಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಇದಕ್ಕೆ ಶಿವಾಜಿನಗರ ಪೊಲೀಸರು ಅಡ್ಡಿಪಡಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಆದರೆ ದೇವಾಲಯದ ಉದ್ಘಾಟನೆಗೆ ನೀತಿ ಸಂಹಿತೆ ಅಡ್ಡಿ ಬರಲ್ಲ ಎಂದು ಖುದ್ದು ಬಿಬಿಎಂಪಿ ಕಮಿಷನರ್ ಹಾಗೂ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಆದರೆ ನಾವೇನು ಹೇಳ್ತಾ ಇರುವುದು, ನನಗೆ ಗೊತ್ತಿಲ್ಲ ಮುನೇಶ್ವರ ದೇವಸ್ಥಾನಕ್ಕೆ ಏನಾಯಿತು ಅದೇನು ಗೊತ್ತಿಲ್ಲ. ಅದು ಮುಜರಾಯಿ ಡಿಪಾರ್ಟ್ಮೆಂಟ್ ದೇವಸ್ಥಾನ ಇದ್ದರೆ ಅವರು ಈಗಾಗಲೇ ತಮ್ಮ ಕೆಲಸವನ್ನು ಮುಕ್ತಾಯ ಮಾಡಿದ್ದಾರೆ ಅಂದರೆ ಯಾವ ಥರದ್ದು ಆಡಂಬರ ಅಥವಾ ಯಾವುದೊಂದು ಥರದ್ದು ರಾಜಕೀಯ ನಿಮಂತ್ರಣ ಆಮಂತ್ರಣ ಬಿಟ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ ಅಂದರೆ ಮಾಮೂಲಿ ಸರ್ಕಾರದ ಹೇಗೆ ಅಧಿಕಾರಿಗಳು ಮಾಡ್ತಾರೆ ಆ ಪ್ರಕಾರ ಓಪನ್ ಇಡಬೇಕಾಗಿರುತ್ತದೆ. ಯಾವುದೊಂದು ಸೌಲಭ್ಯ ತಯಾರಾಗಿದೆ, ಅದು ಯಾವುದು ಜಾಹೀರಾತು ಹಾಗೂ ದೊಡ್ಡ ಯಾವುದು ಸಮಾರಂಭ ಮಾಡದೆ ಮಾಮೂಲಿಯಲ್ಲಿ ಯಾವುದೇ ಅಸೆಟ್ಸ್ ಜನರಿಗೆ ನೀಡ್ತಕ್ಕಂಥ ಇದೆ ಅದು ಕೊಡಬೇಕಾಗಿರುತ್ತೆ ಅಂತ ನಮ್ಮ ನೀತಿ ಸಂಹಿತೆಯಲ್ಲಿ ಇದೆ. ಸಪೋಸ್ ನಾವು ಒಂದು ವಾಟರ್ ಪ್ಲಾಂಟ್ ಇದೆ, RO ಪ್ಲಾಂಟ್ ಇದೆ, ಅದು ಎಲ್ಲ ತಯಾರಾಗಿದೆ ಅಂತ ಆದರೆ ಅದು ನಮ್ಮ ನೀತಿ ಸಂಹಿತೆ ಅಡ್ಡಿ ಬರಲ್ಲ. ಓಪನ್ ಮಾಡಿ ಜನರಿಗೆ ನೀರು ಕೊಡ್ಬೋದು ಕಂಪ್ಲೀಟ್ ಆಗಿದೆ ಅಂತ. ಬಟ್ ಜನರಿಗೆ ಯಾವ ಥರದ್ದು ವಂಚನೆ ಆಗಬಾರ್ದು, ಜನರಿಗಾಗಿ ಮಾಡ್ತಕ್ಕಂಥ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದ್ದರೂ ಸಹ ಇದು ನೀತಿ ಸಂಹಿತೆ ನಡೀತಿರುವುದರಿಂದ ನಾವು ಓಪನ್ ಮಾಡಲ್ಲ ಅಂತ ಇಲ್ಲ. ಓಪನ್ ಮಾಡುವಾಗ ಯಾವ ಥರದ್ದು ಪ್ರಚಾರ ಇಲ್ಲ, ಯಾವುದು ರಾಜಕೀಯ ಜನರಿಗೆ ಆಮಂತ್ರಣ ನೀಡಲ್ಲ ಮತ್ತು ಜಸ್ಟ್ ಮಾಮೂಲಿ ಯಾವ ಥರದ್ದು ಶೋಷ ಮಾಡದೆ ಮಾಡಬೇಕಾಗಿರುತ್ತದೆ. ದೇವಾಲಯದ ಕಾರ್ಯಕ್ರಮಕ್ಕೆ ನೀತಿ ಸಂಹಿತೆ ಅಡ್ಡಿ ಬರಲ್ಲ. ಯಾವುದೇ ರಾಜಕೀಯ ಪಕ್ಷಕ್ಕೆ ವೇದಿಕೆ ಆಗದೆ ರಾಜಕಾರಣಿಗಳು ಬಾರದೇ ಇದ್ದರೆ ಸರಳವಾಗಿ ಕಾರ್ಯಕ್ರಮ ನಡೆಸಬಹುದು. ಆದರೆ ಇದ್ಯಾವುದನ್ನು ಖಚಿತಪಡಿಸಿಕೊಳ್ಳದೆ ಸರಳವಾಗಿ ಕುಂಭಾಭಿಷೇಕ ಮಾಡುತ್ತೇವೆ ಅಂತ ಮುಂದಾದ ಭಕ್ತಾದಿಗಳಿಗೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ರಾಮ ಮಂದಿರದೊಳಗೆ ಕುಂಭಗಳನ್ನ ಇರಿಸಿ ಕುಂಭಾಭಿಷೇಕ ಮಾಡಲಾಗಿದೆ. ಒಟ್ಟಾರೆ ಲೋಕಸಮರದ ಕಾವು ಸಿಲಿಕಾನ್ ಸಿಟಿಯಲ್ಲಿ ಜೋರಾಗಿದ್ದು ಸಣ್ಣ ಅವಕಾಶಗಳನ್ನು ಸಹ ಕಣದಲ್ಲಿರುವ ಅಭ್ಯರ್ಥಿಗಳು ಲಾಭ ಮಾಡಿಕೊಳ್ಳದಂತೆ ಅಧಿಕಾರಿಗಳು ಎಚ್ಚರ ವಹಿಸಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.